9 ಜನನೋ ಅಥವಾ ಇನ್ನೊಂದಿಷ್ಟು ಜನನೋ, ಲೆಟ್ ಮಿ ವೇಟ್ ಅಂಡ್ ವಾಚ್. ಯಾಕಂದ್ರೆ ಇಲ್ಲಿ 5 ಜನನ ಮಾತ್ರ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಟೋಟಲ್ 12 ಜನ ಜೈಲ್ ಪಾಲಾಗಬೇಕು. ಹಾಗಾಗಿ 9 ಜನ ಜೈಲ್ ಪಾಲ್ ಹೆಂಗಾಗ್ತಾರೆ? ನನಗೆ ಈ ಥರದ ಮ್ಯಾಥಮೆಟಿಕಲ್ ಕ್ವೆಶ್ಚನ್ಸ್ಗಳು ಕೂಡ ಈ ಹಂತದಲ್ಲಿ ಇದ್ದೇ ಇದ್ದಾವೆ. ಒಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಅವರ ಗೆಳತಿ, ಆ ಹೆಣ್ಣುಮಗಳು ಇವತ್ತು ಪರಪ್ಪನ ಅಗ್ರಹಾರದ ಜೈಲು ಕಂಬಿಯನ್ನ ಎಣಸಲಿದ್ದಾರೆ ಅಂತನ್ನೋದ್ರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ. ನೋಡಿ, ಈ ಥರದ ಪ್ರಕರಣಗಳು ಎಷ್ಟು ಸೆನ್ಸಿಟಿವ್ ಪ್ರಕರಣಗಳಾಗ್ತವೆ ಅಂತಂದ್ರೆ, ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟ ನಂತರದಲ್ಲೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ. ದರ್ಶನ್ ಸೇರಿ 4 ಆರೋಪಿಗಳನ್ನ ದರ್ಶನ್, ಲಕ್ಷ್ಮಣ್, ನಾಗರಾಜ, ಅವನ್ಯಾವನ ದೋಷ ಇರೋವನು, ಅವನನ್ನು ಸೇರಿದಂತೆ ಟೋಟಲ್ 4 ಜನರನ್ನ ಕಸ್ಟಡಿಗೆ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿದ್ದಾರೆ. ದರ್ಶನ, ಲಕ್ಷ್ಮಣ, ನಾಗರಾಜ, ಪ್ರದೋಷ, ಧನರಾಜ ಇವರೆಲ್ಲರೂ ಪೊಲೀಸ್ ಕಸ್ಟಡಿಗೆ ಬೇಕು. ಇನ್ನುಳಿದವರೆಲ್ಲರೂ ಬೇರೆ ಬೇರೆಯವರು, ಆಲ್ಮೋಸ್ಟ್ ಎಲ್ಲರೂ ಸಿಕ್ಕಾಕೊಂಡಿದಾರಲ್ಲ, ಯಾರು ಮಿಸ್ಸಿಂಗ್ ಅಂತ ಯಾರು ಇಲ್ಲ ಆಲ್ಮೋಸ್ಟ್ ಇಡೀ ಪ್ರಕರಣದಲ್ಲಿ. ಸೊ 5 ಜನ ಅಂತಂದ್ರೆ ಔಟ್ ಆಫ್ ದಿ 17 ಪೀಪಲ್ 12 ಪೀಪಲ್ ವಿಲ್ ಗೋ ಟು ಜೈಲ್ ಅಲಾಂಗ್ ವಿತ್ ಪವಿತ್ರ ಗೌಡ್ರು. ಆ ಪವಿತ್ರ ಗೌಡ್ರು, ಆ ಅಮ್ಮನು ಎಲ್ಲಿದ್ರು ಇಷ್ಟು ದಿನ? ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಬೆಂಗಳೂರಿನಲ್ಲಿ ನಿಮ್ಯಾನ್ಸ್ ಇದೆ, ಪಕ್ಕದಲ್ಲಿ ಕಿದ್ವಾ ಇದೆ, ಅದರ ಪಕ್ಕ ಮಹಿಳಾ ಸಾಂತ್ವನ ಕೇಂದ್ರ ಅಂತ ಒಂದಿದೆ. ಆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆ ಹೆಣ್ಮಗಳನ್ನ ಇರಿಸಲಾಗಿತ್ತು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಇರಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಹೆಣ್ಮಗಳಾಗಿರೋ ಕಾರಣಕ್ಕೋಸ್ಕರ. 10 ದಿನಗಳಿಂದ ಕಸ್ಟಡಿಯಲ್ಲಿದ್ದಂತ ಪವಿತ್ರ ಗೌಡ್ರು ಇವಾಗ ಜೈಲು ಪಾಲಾಗಿದ್ದಾರೆ. ಈ 10 ದಿನಗಳ ಅವಧಿಯಲ್ಲಿ ಏನಾಗ್ಬೋದು? ಏನ್ ಬೇಕಾದ್ರೂ ಆಗ್ಬೋದು, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ. ಸದ್ಯಕ್ಕೆ ದರ್ಶನ್ ಪಾತ್ರ ಇಲ್ಲಿ ಏನು ಕನ್ಫರ್ಮ್ ಆಗಬೇಕು, ಈ ಲಕ್ಷ್ಮಣನ ಪಾತ್ರ ಏನು ಇಲ್ಲಿ ಕನ್ಫರ್ಮ್ ಆಗಬೇಕು, ನಾಗರಾಜನ ಪಾತ್ರ ಏನು ಕನ್ಫರ್ಮ್ ಆಗಬೇಕು, ಧನರಾಜನ ಪಾತ್ರ ಏನು ಇಲ್ಲಿ ಕನ್ಫರ್ಮ್ ಆಗಬೇಕು, ಈ ದುಡ್ಡು ತಗೊಂಡು ಬಂದಿದ್ದಂತ ಈ ಪ್ರದೋಷನ ಪಾತ್ರ ಏನು ಇಲ್ಲಿ ಕನ್ಫರ್ಮ್ ಆಗಬೇಕು. ಇನ್ನು ಉಳಿದವರು ಇದಾರಲ್ಲ, ಅವನು ಆ ಸ್ಟೋನಿ ಬ್ರೂಕ್ನವನು, ಆ ವಿನಯ್ ಅನ್ನೋನು, ಇನ್ ಮಿಕ್ಕಿದವರೆಲ್ಲರೂ ಜುಡಿಷಿಯಲ್ ಕಸ್ಟಡಿ. ನಾನು ಬೆಳಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಮಧ್ಯಾಹ್ನ ಹೇಳ್ತಾ ಇದ್ದೆ, ದೇರ್ ಆರ್ 2 ರಿಮ್ಯಾಂಡ್ ಅಪ್ಲಿಕೇಶನ್ಸ್. ಈಗ ನೋಡಿ, ದರ್ಶನ್ ಸೇರಿ 6 ಮಂದಿ ಅಂತ ಹೇಳಿಲ್ವ ನಾನು? ಅಂದ್ರೆ ಒಂದು ಸ್ವಲ್ಪ ಬೇರೆ ಬೇರೆ ಹಂತಗಳಲ್ಲಿ ಇದರಲ್ಲಿ ಬದಲಾವಣೆ ಆಗ್ತಾ ಇದೆ. ದರ್ಶನ್ ಸೇರಿ 6 ಜನರನ್ನ PC ಕೊಡಿ, ಮಿಕ್ಕವರನ್ನ JC ಕೊಡಿ ಅಂತ 2 ರಿಮ್ಯಾಂಡ್ ಅಪ್ಲಿಕೇಶನ್. ರಿಮ್ಯಾಂಡ್ ಅಪ್ಲಿಕೇಶನ್ ಅಂದ್ರೆ ಏನು? ರಿಮ್ಯಾಂಡ್ ಅಪ್ಲಿಕೇಶನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಪೊಲೀಸರು ಡೀಟೇಲ್ಡ್ ಆಗಿ ನ್ಯಾಯಮೂರ್ತಿಗಳಿಗೆ ಒಪ್ಪಿಸುವ ಒಂದು ವರದಿ. ಆ ವರದಿಯಲ್ಲಿ ಯಾಕಾಗಿ ಇವ್ರು PCಗೆ ಬೇಕು, ನಂಬರ್ 1, 2, 3, 4, 5, 6, 7, 8, 9, 10 ಹೀಗೆ 10 ಹಲವು ಕಾರಣಗಳನ್ನ ಕೊಟ್ಟಿರ್ತಾರೆ. ಆ ಕಾರಣಗಳೇ ನನಗೆ ಇವಾಗ ಬೇಕಾಗಿರೋದು ಅಥವಾ ನಮಗೆ ಇವಾಗ ಬೇಕಾಗಿರೋದು. ಆ ರಿಮ್ಯಾಂಡ್ ಅಪ್ಲಿಕೇಶನ್ ಡೀಟೇಲ್ಸ್ ಏನಾದರೂ ಸಿಕ್ಬಿಟ್ರೆ ನಮಗೆ ಪೊಲೀಸರ ಅನುಮಾನ ಯಾವ ನಿಟ್ಟಿನಲ್ಲಿದೆ ಅನ್ನೋದು ಅಧಿಕೃತವಾಗಿ ಕನ್ಫರ್ಮ್ ಆಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಫಾರ್ ಹೌ ಮೆನಿ ಡೇಸ್? ಲೆಟ್ ಮೀ ಸಿ. ಸೊ ಹಿ ಶುಡ್ ಬಿ ಎನ್ಕ್ವೈರ್ಡ್. ಈ ದರ್ಶನ್ ಅನ್ನುವ ದುರುಳನನ್ನ ಮತ್ತೆ ಈ ಮನುಷ್ಯನನ್ನ ವಿಚಾರಣೆಗೆ ಒಳಪಡಿಸಬೇಕು. ಇದು ಪೊಲೀಸರು ಸ್ಪಷ್ಟವಾಗಿ ಕೇಳಿಕೊಂಡಿದ್ದು. ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನು ಈ ಮನುಷ್ಯ ಇವಾಗ ಹೋಗಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ. ದರ್ಶನು, ಇವನು ಸ್ಟೋನಿ ಬ್ರೂಕ್ನ ವಿನಯು, ಪ್ರದೋಷು, ನಾಗರಾಜು, ಈ 4 ಜನನೂ ಈಗ ಪೊಲೀಸ್ ಕಸ್ಟಡಿಗೆ. ಎಕ್ಸಾಕ್ಟ್ಲಿ, ಇಟ್ ಮೀನ್ಸ್ ದಟ್ ದ ಕಾನ್ಸ್ಪಿರೆನ್ಸಿ ಈಸ್ ಸಮಥಿಂಗ್ ಮೋರ್ ಬಿಗರ್. ಅರ್ಥ ಮಾಡ್ಕೊಳ್ಳಿ. A2 ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ. ದರ್ಶನ್ ಸೇರಿದಂತೆ 6 ಆರೋಪಿಗಳು ಪೊಲೀಸ್ ಕಸ್ಟಡಿಗೆ.
ಅಂದ್ರೆ 10 ರಿಂದ 11 ಜನ will be sent to the judicial custody if we are able to get the remand application. ನಮಗೆ ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯವಾದರೆ, ಆಕ್ಸೆಸ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಯಾಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ಕಳೆದ ಸಲವೂ ಕೂಡ ಪೊಲೀಸರು 8 ಕಾರಣಗಳನ್ನ ಕೊಟ್ಟಿದ್ರು ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಅನ್ನುವಾಗ. ಆ 8 ಕಾರಣಗಳಲ್ಲಿ ಏನಿತ್ತು ಅಂತಂದ್ರೆ, A2 ಪ್ರಭಾವಿ ನಟನಾಗಿರುವುದರಿಂದ ಮತ್ತು ಆತನ ಬಗ್ಗೆ ಬಹಳ ಅನುಮಾನಗಳಿರೋದ್ರಿಂದ ಮತ್ತು ಇನ್ನಿತರ ಬಗ್ಗೆಯೂ ಕೂಡ ಹಲವು ಪ್ರಶ್ನೆಗಳಿರೋದ್ರಿಂದ ಮತ್ತು ದುಡ್ಡಿನ ಬಗ್ಗೆ ಅವರು ಒಪ್ಕೊಂಡಿರೋದ್ರಿಂದ ಮತ್ತು ರಿಮ್ಯಾಂಡ್ ಅಪ್ಲಿಕೇಶನ್ ಫುಲ್ ಕಾಪಿಯಲ್ಲಿ ಇನ್ನೂ ಒಂದು ಡೀಟೇಲ್ ಇತ್ತು. ಅದೇನು ಅಂತಂದ್ರೆ, ಈ 30 ಲಕ್ಷ ಕೊಟ್ಟಿದ್ರ ಬಗ್ಗೆ ದರ್ಶನ್ ಸ್ವಇಚ್ಛಾ ಹೇಳಿಕೆ ಕೊಟ್ಟಿರೋದ್ರಿಂದ ಈ ಥರದೆಲ್ಲ ಇತ್ತು ರಿಮ್ಯಾಂಡ್ ಅಪ್ಲಿಕೇಶನ್. ಹೌದಾ? ಆ ಕಾರಣಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಬೇಕು. ಪೊಲೀಸ್ ಕಸ್ಟಡಿಗೆ ಕೊಟ್ರೆ ನಾವು ವಿಚಾರಣೆ ನಡೆಸೋದಕ್ಕೆ ಈಸಿ ಆಗುತ್ತೆ.